ಅಮ್ಮ, ಅಪ್ಸರೆಯರೆಲ್ಲ ಸ್ವರ್ಗದಲ್ಲಿರೋದು ತಾನೆ? ಹೌದು ಪುಟ್ಟ. ಮತ್ತೆ ಪಕ್ಕದ ಮನೆ ಆಂಟಿ ಅಲ್ಲೇ ಇದ್ದಾರೆ. ಆ ಸೂರ್ಪನಕ್ಕಿನ ಅಪ್ಸರೆ ಅಂತ ಹೇಳಿದ್ಯಾರು? ಅಪ್ಪ ಹೇಳಿದ್ದು. ರೀ, ಏನ್ ಗೊತ್ತಾ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಶತ್ರುವಿನ ಮುಖ ನೋಡಿದ್ರೆ ಆ ದಿನ ಫುಲ್ ಯಾರ ಜೊತೆನೂ ಜಗಳ ಆಗಲ್ಲ, ಮತ್ತೆ ನಮ್ಗೆ ಒಳ್ಳೇದಾಗ್ತದಂತೆ. ಅದಕ್ಕೆ ಅಲ್ವೇನೆ ದಿನ ಬೆಳಿಗ್ಗೆ ಎದ್ದು ನಾನು ನಿನ್ನ ಮುಖ ನೋಡೋದು. ಸಂತೋಷ. ಯಾಕೆ ಬೇಜಾರಲ್ಲಿ ನಿಂತಿದ್ಯಾ? ಯಾಕೋ ಈ ನಡುವೆ ನೀವು ನನ್ನ ಮೊದ್ಲಿನ ತರ ಪ್ರೀತಿನೇ ಮಾಡ್ತಿಲ್ಲ. ನನಗ್ ಬದುಕ್ಲಿಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಇಲ್ಲಿ ಕೆಳಗ್ ಬಿದ್ದು ಸಾಯ್ತೀನಿ. ಏನ್ ಹೇಳಿ? ತಗೋ ಡೈರಿ ಮಿಲ್ಕ್. ಇದ್ಯಾಕೆ? ನಾವು ಯಾವುದೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಮೊದಲು ಬಾಯಿ ಸಿಹಿ ಮಾಡ್ಬೇಕು. Close your eyes. Close your eyes and kiss me. I can read your lips on your fingertips. ಯಪ್ಪ, ನಾನೊಂದ್ಸಲ ಏನಾಗಲ್ಲ ಒಂದ್ಸಲ. A few moments later. ಆಗಲ್ಲ ಕಣೆ, ನೀನು ಸ್ವಲ್ಪ ಸಪುರಾಗಬೇಕು. ರೀ, ನನ್ಗೂ ಸಪೂರ್ ಆಗ್ಬೇಕಂತ ಆಸೆ. ಏನ್ ಮಾಡ್ಬೇಕು ಸಪೂರ್ ಆಗ್ಬೇಕಂದ್ರೆ? ಸಪೂರ್ ಆಗ್ಬೇಕು ಅಂದ್ರೆ ಬೆಳಿಗ್ಗೆ ಒಂದೇ ಒಂದು ಇಡ್ಲಿ ತಿನ್ಬೇಕು, ಮಧ್ಯಾಹ್ನ ಒಂದು ಲೋಟ ಹಾಲು, ರಾತ್ರಿ ಒಂದೇ ಚಪಾತಿ. ಹೌದಾ? ಇದೆಲ್ಲ ಊಟದ ಮೊದ್ಲೇ ತಿನ್ಬೇಕಾ ಅಥವಾ ಊಟ ಆದ್ಮೇಲೆ ತಿನ್ಬೇಕಾ? ಹೇಳ್ರಿ.